ಗೋಟ್. ಹಾಯ್ ಹಾಯ್ ಫ್ರೆಂಡ್ ಓಕೆ. ನೋ ಫ್ರೆಂಡ್. ನೋಡಿ ಇದು ಗೋಟ್, ಅದು ಶೀಪ್. ಹಾಯ್. ಓಡಬೇಡ ನಿಲ್ಲು. ಕ್ಯಾಮರಾದಲ್ಲಿ ಬರ್ತಿ ನೀನು. ಯೂಟ್ಯೂಬ್ ಚಾನಲ್ ಓಡಿದ ಇಲ್ಲ. ಟೈಗರ್ ರಿಸರ್ವ್ ಒಳಗಡೆ ಬಂದಿದೆ. ಎಂತ ನೋಡಿದ್ರು ಟೈಗರ್ ಥರನೇ ಕಾಣ್ತಾ ಇದೆ. ಈಗ ನಾವು ಹೋಗ್ತಿರುವಂಥದ್ದು ಕರ್ನಾಟಕದಲ್ಲಿರುವಂತಹ ಬಂಡೀಪುರ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ. ಸೊ ಕರ್ನಾಟಕ ಮತ್ತು ತಮಿಳುನಾಡು ಈ ಫಾರೆಸ್ಟನ್ನು ಶೇರ್ ಮಾಡ್ತದೆ, ಹಾಗಾಗಿ ಇದಕ್ಕೆ 2 ಹೆಸರು. ಸಂಜೆ 6ರಿಂದ 6ಗೆ ಮಾತ್ರ ಇಲ್ಲಿ ಎಂಟ್ರಿ. ನೀವೆಲ್ಲ ಹುಲಿ ನೋಡಿದ್ದೀರಾ? ಡೈಲಿ ನೋಡ್ತಾ ಇರ್ತೀರಾ? ಹುಲಿ ಇದೆಯಾ ಈಗ? ಎಷ್ಟಿದೆ? ಒಂದು ಸುಮಾರು ಎಷ್ಟು ಹುಲಿ ಇದೆ? ಹೌದಾ? ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈಗ? ಹೌದಾ? ಮಂಗಳೂರು ಇಲ್ಲ, ನಾವು ಊಟಿ ಹೋಗೋದು. ಹಾಂ. ನಿಷೇಧಿತ ಚಟುವಟಿಕೆಗಳು: ಫೋಟೋ ಮತ್ತು ವಿಡಿಯೋ ತೆಗೆಯುವುದು 1, ವಾಹನಗಳು 2, ಕಸ ಹಾಕುವುದು 3, ಮದ್ಯಪಾನ ಸೇವನೆ 4, ಬೆಂಕಿ ಹಾಕುವುದು, ಇದೆಲ್ಲ ನಿಷೇಧಿತ ಚಟುವಟಿಕೆಗಳು. ಸಂಜೆ 6ರಿಂದ 6ಗೆ ಮಾತ್ರ ಇಲ್ಲಿ ಎಂಟ್ರಿ. ಬಂಡೀಪುರ ಟೈಗರ್ ರಿಸರ್ವ್ ಅಥವಾ ಬಂಡೀಪುರ ಹುಲಿ ಮೀಸಲು ಪ್ರದೇಶಕ್ಕೆ ಹೋಗ್ತಾ ಇದ್ದೇವೆ. ಸೊ ಬನ್ನಿ, ಹಾಗಿದ್ರೆ ಹೋಗುವ. ಹುಲಿ ರಾಯ ಎಂದು ನಮಸ್ಕಾರ ಮಾಡಿ ಬಂಡೀಪುರ ಫಾರೆಸ್ಟ್ ಟೈಗರ್ ರಿಸರ್ವ್ ಒಳಗಡೆ ಹೋಗ್ತಾ ಇದ್ದೇವೆ. ಸೊ ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ಸೊ ಇವಾಗ ಬಂಡೀಪುರ ಟೈಗರ್ ರಿಸರ್ವ್ ಯಾವ ಥರ ಇದೆ ನೋಡುವ. ಹುಲಿ ಎಲ್ಲ ಸಿಗ್ತದೆ ಅಂತ ಸುಮಾರು ರಿವ್ಯೂಸಲ್ಲಿತ್ತು ಮತ್ತು ಯೂಟ್ಯೂಬಲ್ಲಿ ಕೂಡ ಇತ್ತು. ನೋಡುವ ಸಿಗ್ತದೆ ಇಲ್ವಾ ಅಂತ. ಓ ನೋಡಿ, ಜಾಲಿ. ಇದೊಂದು ಸುಮಾರು ಜಾಲಿ ಆಗ್ತದೆ. ಇಲ್ಲೆಲ್ಲ ಮಧ್ಯದಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕಿಲ್ಲ ಅಂತೆ. ನೋಡ ಯಾವ ಥರ ಆಗುತ್ತೆ. ಹುಲಿ ಸಿಗ್ತದ, ಆನೆ ಸಿಗ್ತದ ಅಂತ. ಬಂಡೀಪುರ. ಸೊ ಇದಾದಮೇಲೆ ನಮಗೆ ಸಿಗುವಂಥದ್ದು ಮಾಸನಗುಡಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಈಗ ನಾವು ಹೋಗ್ತಿರುವಂಥದ್ದು ಕರ್ನಾಟಕದಲ್ಲಿರುವಂತಹ ಬಂಡೀಪುರ ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ. ಸೊ ಕರ್ನಾಟಕ ಮತ್ತು ತಮಿಳುನಾಡು ಈ ಫಾರೆಸ್ಟನ್ನು ಶೇರ್ ಮಾಡ್ತದೆ, ಹಾಗಾಗಿ ಇದಕ್ಕೆ 2 ಹೆಸರು. ಅದಾದಮೇಲೆ ನಮಗೊಂದು ಗಾರ್ಡ್ ಸೆಕ್ಷನ್ ಸಿಗ್ತದೆ, ಮತ್ತು ಊಟಿ. ಸೊ ಊಟಿಯಲ್ಲಿ ಸುಮಾರು ಆ್ಯಕ್ಟಿವಿಟೀಸ್ ಕೂಡ ಮಾಡಲಿಕ್ಕಿದೆ. ಅಂದರೆ ಟಾಯ್ ಟ್ರೈನ್ ಆಗಲಿ ಮತ್ತು ಅಲ್ಲಿ ಡಾಲ್ಫಿನ್ ವ್ಯೂ ಪಾಯಿಂಟ್ ಆಗಲಿ, ಅದಕ್ಕೆಲ್ಲ ಹೋಗಿ ನೋಡುವ ಟೈಗರ್ ಸಿಗ್ತದ ಅಂತ. ಸಿಕ್ಕಿದ್ರಂತೂ ತಮ್ಮನೇಲಿಗೆ ಒಳ್ಳೆ ಕಂಟೆಂಟ್. ಟೈಗರ್ ಏನಾದರೂ ಸಿಗ್ತದಾ ಅಥವಾ ಯಾವುದಾದ್ರೂ ವೈಲ್ಡ್ ಆ್ಯನಿಮಲ್ ಸಿಗ್ತದಂತೆ. ತುಂಬ ಬಿಸಿಲುಂಟು, ಸಿಗೋದೊಂದು ಡೌಟೇ. ಸಿಕ್ಕಿದ್ರೆ ಏನಾದ್ರು ಜಿಂಕೆ ಏನಾದ್ರು ಸಿಗಬೇಕಷ್ಟೇ ಅಲ್ವಾ. ಹಾಗಿದ್ರೆ ಬಂಡೀಪುರ ಟೈಗರ್ ರಿಸರ್ವ್ ಒಳಗಡೆ ಬಂದಿದೆ. ಎಂತ ನೋಡಿದ್ರು ಟೈಗರ್ ಥರನೇ ಕಾಣ್ತಾ ಇದೆ. ಸೊ ಲಾಸ್ಟ್ ಟೈಮ್ ವಯನಾಡಲ್ಲಿ ಸಹ ಹಾಗೆ ಅವರೊಂದು ಹೇಳಿದ್ದು, ಯಾವಾಗ ನೀವು ಈಗ ಹೋಗ್ತಾ ಇರುವಾಗಲೇ ಅಲ್ಲಿ ಎಲಿಫೆಂಟ್ ಇರ್ತದೆ ಅಂತ. ಹಾಂ, ಸೊ ಆದಷ್ಟು ಸ್ಲೋ ಹೋಗುವ. ಪ್ರಜ್ವಲ್ ಹೇಳಿದ ಹಾಗೆ ಟೈಗರ್ ರಿಸರ್ವನ್ನು ಎಂಜಾಯ್ ಮಾಡ್ತಾ ಹೋಗುವ. ಏನಾದರೂ ಟೈಗರ್ ಕಂಡ್ರೆ. ಆ್ಯಕ್ಚುಲಿ ಹೌದು, ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲೆಲ್ಲ ನಾವು ಫಾಸ್ಟ್ ಹೋಗಬಾರ್ದು, ಯಾಕಂದರೆ ಎಲಿಫೆಂಟ್ ಕ್ರಾಸಿಂಗ್ ಎಲ್ಲ ಇರ್ತದೆ, ಹಾಗಾಗಿ. ಸೊ ಬನ್ನಿ, ಏನಾದರೂ ಮುಂದೆ ಏನಾದರೂ ಕಂಡ್ರೆ ನಾವು ವಿಡಿಯೋ ಆನ್ ಮಾಡುವ. ಈಗ ಈ ಬಂಡೀಪುರ ಫಾರೆಸ್ಟ್ನ ಒಂದು ಬ್ಯೂಟಿಫುಲ್ ಜರ್ನಿ ಎಂಜಾಯ್ ಮಾಡಿ ಬನ್ನಿ. ಇಲ್ಲಿ ಒಂದು ಹೋಗಲಿಕ್ಕೆ ದಾರಿ ಇದೆ ಅಂತೆ. ಇಲ್ಲಿ ಅಲ್ಲಿ ಪ್ಲೇಸಿಗೆ ಇದೆಯಾ ರೋಡು? ಸೊ ನೋಡು, ಆ ಕಡೆ ಅಲ್ಲಿ ಒಂದು ಇದು ಕಾಣ್ತಾ ಇದೆಯಲ್ಲ, ಆ ಕಡೆ ಹೋಗ್ಕೊಂಡು ಬರೋ ಜಾಲಿ. ಹೊಸ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿ. ಇದು ಯಾವ ನದಿ ಅಂತ ಗೊತ್ತಿಲ್ಲ, ಆದರೆ ಒಂದು ಪೀಸ್ಫುಲ್ ಇದೆ. ಇವತ್ತು ಜನ ಇರ್ಬೋದು, ಸಂಡೇ ಅಲ್ವಾ, ಇದ್ದೇ ಇರ್ತಾರೆ. ಎಂಟ್ರಿ ಇದೆಯಾ ಇಲ್ವಾ? ಉಂಟಾ? ಫೈರ್ ಇಜ್ಜ ಅನ್ನೋದ? ಸೊ
ನೋಡಿ ಈ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಒಂದು ಸಣ್ಣದೊಂದು ರಿವರ್ ಇದೆ. ಸೊ ಅದಕ್ಕೆ ಸಣ್ಣದಂದರೆ ದೊಡ್ಡದಿದೆ ನೋಡಿ. ಫುಲ್ಲು ದನ ಎಲ್ಲ ಮೇಯಿಸಲಿಕ್ಕೆ ಬಿಟ್ಟಿದ್ದಾರೆ. ಹಾಗೆ ಒಂದು ಒಳ್ಳೆ ಸೀನರಿ ಉಂಟು, ಹಾಗಾಗಿ ಅದನ್ನು ನೋಡಲಿಕ್ಕೆ ಬಂದದ್ದು. ಬಿಸಿಲು. ಜಾಲಿ ಇದೆ ಪ್ಲೇಸ್, ಒಳ್ಳೆ ಇದೆ, ಖುಷಿ ಆಗ್ತದೆ. ಅಯ್ಯೋ ಕೀ ಬಿದ್ದಾಯ್ತು ಕೀ. ನೋಡಿ ಎಷ್ಟು ದನ ಉಂಟು. ಫೋಟೋ ತಗೊಂಬೇಡ. ಅಲ್ಲಲ್ಲಿ ಬಟ್ಟೆ ಒಗಿತಿದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಬಂಡೀಪುರ ಟೈಗರ್ ರಿಸರ್ವ್. ಇಲ್ಲಿ ಟೈಗರ್ ಎಲ್ಲ ಬರ್ತಾ ಇರ್ತದೆ ಅಂತ ಅಲ್ವಾ. ಸುಸ್ತಾಗ್ತದೆ ನಡ್ಕೊಂಡು. ಇನ್ನೂ ಕೂಡ ಊಟಿ ರೀಚ್ ಆಗಬೇಕಂತ ಆದರೆ ಇನ್ನು 100 ಕಿಲೋಮೀಟರ್ ಹೋಗ್ಬೇಕು. ಇನ್ನು ನಾವೀಗ ಮಡಿಕೇರಿಯಿಂದ ಮೈಸೂರಿಗೆ ಆಲ್ಮೋಸ್ಟ್ 120 ಕಿಲೋಮೀಟರ್ ಬಂದಿದ್ದೇವೆ. ಸೊ ನೋಡಿ ಒಂದು ಒಳ್ಳೆ ಇಲ್ಲಿ ಯಾರ ಕುರಿ ಮೇಯಿಸೋರ ಅಲ್ಲ, ಇಲ್ಲ ಅವ್ರೇನಂತ ಅವ್ರ ಹತ್ರ ಕೇಳುವ. ಈ ಬಂಡೀಪುರ ಫಾರೆಸ್ಟಲ್ಲಿ ಹುಲಿಗಳಿದೆಯಾ ಅಂತ. ಬನ್ನಿ. ಆದರೆ ಈ ಹುಲಿಗಳಿದ್ರಲ್ಲ ಇದೆಲ್ಲ ಇದಾಗಲ್ಲ, ಏನು ಹೆದರಿಕೆಯಲ್ಲೇ ಇರಬೇಕು ಇವರು. ಹುಲಿ ಬರ್ತಾ ಇರ್ತದೆ ಇಲ್ಲಿ. ಇದನ್ನೆಲ್ಲ ನಿಮ್ಮದೇ ಇದು? ಹಾಂ. ಎಷ್ಟು ಅಂದರೆ ಹುಲಿ ಇದೆಯಾ ಈಗ? ಎಷ್ಟಿದೆ ಒಂದು ಸುಮಾರು? ಎಷ್ಟು ಹುಲಿ ಇದೆ? ಹೌದಾ? ನಮಗೆ ನೋಡಲಿಕ್ಕೆ ಸಿಗುತ್ತಾ ಈಗ? ಹೌದಾ? ಹೌದಾ? 7 ಗಂಟೆ ಮೇಲೆ ಬಿಡಲ್ಲಲ್ಲ? ಓಕೆ. ಹುಲಿ ಬರ್ತಾ ಇರ್ತದಂತೆ ಇಲ್ಲಿ. ಕುರಿ ಅತ್ತ. ಗೋಟ್. ಹಾಯ್ ಫ್ರೆಂಡ್. ಓಕೆ. ನೋ ಫ್ರೆಂಡ್. ಗ್ಲಾಸ್ ಎಲ್ಲ ಉಂಟು ಮರ. ನೀವು ಎಲ್ಲಿಗೆ? ಏನು ಮಾಡಬೇಡ, ಜಾಲಿ. ಎಂತ ಇದು? ಹಾಂ, ಸೆಂಟ್ರ್ ಫ್ರೆಶ್ ತಿಂತ ಇದೆ. ಚುಲ್ಲು ಮಾಡಿ ನೋಡಿ. ಇದು ಗೋಟ್, ಅದು ಶೀಪ್. ಹಾಯ್. ಓಡಬೇಡ ನಿಲ್ಲು. ಕ್ಯಾಮರಾದಲ್ಲಿ ಬರ್ತಿ ನೀನು. ಯೂಟ್ಯೂಬ್ ಚಾನಲ್. ಓಡಿದ ಇಲ್ಲ ನೋಡಿ. ದನ ಮತ್ತು ಮೇಕೆ ಮತ್ತು ಆಡು ಎಲ್ಲ ಇದೆ. ಅಂದರೆ ಹುಲಿ ಇಲ್ಲ. ಹುಲಿ ಬರುವಂಥದ್ದು 4 ಗಂಟೆಗಂತೆ. ಹುಲಿ ಬರ್ತಾ ಇರ್ತದಂತೆ ಇಲ್ಲಿ ಬಂದು ಈ ಮೇಕೆಗಳನ್ನೆಲ್ಲ ಕೊಂಡೋಗ್ತಾ ಇರ್ತದಂತೆ. ಆನೆ ಎಲ್ಲ ಕಾಣುತ್ತಾ ಹೋಗುವಾಗ ಈಗ? ಹಾಂ. ನಿಮ್ಮ ಹೆಸರು? ಇಲ್ಲೇ ಇರೋರು ನೀವು? ಹಾಂ. ಮಂಗಳೂರು. ಇಲ್ಲ ನಾವು ಊಟಿ ಹೋಗೋದು. ಹಾಂ. ಅಲ್ಲ ಮಡಿಕೇರಿಯಲ್ಲಿದ್ವಿ, ಈಗ ಊಟಿ ಹಾಲ್ಟ್. ಊಟಿ ಒಂದು 100 ಕಿಲೋಮೀಟ್ರ್ ಇದೆಯಲ್ಲ? ಅಷ್ಟೇನಾ? ಹಾಂ. ಹೌದಾ? ಮತ್ತು ಬಂಡೀಪುರ ಗುಂಡಲ್ಪೇಟೆ ಆದಮೇಲೆ ಇದು ಮಸನಗುಡಿ. ಹಾಂ. ಅದಾದಮೇಲೆ ಹಾಂ. ನೀವೆಲ್ಲ ಹುಲಿ ನೋಡಿದ್ದೀರಾ? ಡೈಲಿ ನೋಡ್ತಾ ಇರ್ತೀರಾ? ಅದೇನು ಮಾಡಲ್ವಾ ನಿಮಗೆ? ಹಾಂ, ದೂರದಿಂದ. ಹಾಂ ಸರಿ, ಓಕೆ. ಊಟ ಮಾಡ್ತೇವೆ ಹೋಗ್ತಾ. ಹುಲಿ ಎಲ್ಲ ಇವರನ್ನು ಡೈಲಿ ಇದರಲ್ಲಿ ನೋಡ್ತಾ ಇರ್ತಾರಂತೆ. ಈಗೆಲ್ಲ ಅಭ್ಯಾಸ. ಆನೆ ಬೇಕಂತ ಆದರೆ, ಆನೆ ನೋಡಬೇಕಂತ ಆದರೆ ಅಲ್ಲಿ ಎಂಡ್ ಪಾಯಿಂಟಿಗೆ ಹೋಗ್ಬೇಕಂತ. ಅಲ್ಲಿ ಆನೆ ಉಂಟಂತೆ. ಆದರೆ ಬೇಡ, ಆನ್ ದಿ ವೇ ನಮಗೆ ಹೋಗುವಾಗ ಸಿಕ್ಕಿದರೆ ಸಿಕ್ಕಲಿ. ಯಾಕಂದರೆ ಅಲ್ಲಿಂದ ಈ ಬೈಕ್ ಇರೋ ತನಕ ಬರೋದಾದರೆ ತುಂಬ ಕಷ್ಟ ಆಗ್ತದೆ. ಸೊ ಬನ್ನಿ, ಹಾಗಿದ್ರೆ ಹೋಗುವ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವ. Same. I am also CEO. Oh, which one?